ಇದು ಹೇಳ್ತಾ ಇದ್ದೆ ನಾನು ನಿಮಗೆ, ಏನು ಮತಾಧಿಕಾರ ಯಾತ್ರೆ ಆಯಿತು ಅಂತ. ಯಾತ್ರೆ ಬಹಳ ಚೆನ್ನಾಗಿತ್ತು. ಆ ಯಾತ್ರೆಗೆ ಸೇರಿದ್ದ ಜನರನ್ನು ನಾವು ಕುತ್ಕೊಂಡು ಟಿ ವಿಲಿ ನೋಡ್ತಿದ್ವಲ್ಲ, ಓ ವೇವ್ ಎದ್ದು ಬಿಟ್ಟಿದೆ ಅಂದ್ಕೊಂಡ್ವಿ ನಾವು. ಮಹಾಗಠಬಂಧನ್ ಪರವಾಗಿ ತೇಜಸ್ವಿ ಯಾದವ್ ಕಾಂಗ್ರೆಸ್ ಪರವಾಗಿ ಒಂದು ವೇವ್ ಥರ ಎದ್ದು ಬಿಟ್ಟಿದೆ ಅಂತ ಅಂದ್ಕೊಂಡಿದ್ವಿ. ಈ ರಿಸಲ್ಟ್ ನೋಡಿದ ಮೇಲೆ ಅವ್ರೇನು ಬಂದಿದ್ದ ಜನನೋ ತಂದಿದ್ದ ಜನನೋ ಒಂದು ಅರ್ಥ ಆಗ್ತಿಲ್ಲ. ಅದರಲ್ಲಿ ಸ್ವಲ್ಪ ಎಡವಟ್ಟು ಆಯಿತು. ಯಾತ್ರೆ ಭಾಳ ಚೆನ್ನಾಗಾಯಿತು. ಜನರ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಬಿತ್ತುವಲ್ಲಿ ಅವರು ಯಶಸ್ವಿಯಾದರು. ನಿಮ್ಮ ಓಟ್ ಕದ್ದು ಬಿಡ್ತಾರೆ ಅಂತ. ಒಂದು ಆ ಯಾತ್ರೆ ಮುಗಿಸಿ ಹೋದ ರಾಹುಲ್ ಗಾಂಧಿ 55 ದಿವಸ ಬಿಹಾರ ಕಡೆ ಬರಲಿಲ್ಲ. ಅದರ ಮಧ್ಯದಲ್ಲಿ ಸೀಟ್ ಶೇರಿಂಗ್ ಆಗಬೇಕಲ್ಲ ಇವ್ರದ್ದು. 243 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ ಮಹಾಗಠಬಂಧನ್ನಲ್ಲಿ ಪಕ್ಷಗಳಿದ್ದಾವೆ. RJD, ಕಾಂಗ್ರೆಸ್ಸು, VIP, ಕಮ್ಯುನಿಸ್ಟ್ ಪಕ್ಷಗಳದೇ ಒಂದು ಗುಂಪಿದೆ. ಅವರೆಲ್ಲ ನಮಗೆ ಇಂತಿಷ್ಟು ಅಂತ ಮಾಡ್ಕೋಬೇಕಲ್ಲ. ಅದನ್ನು ಮಾಡ್ಕೊಳ್ಳೋ ಟೈಮಿಗೆ ಸ್ವಲ್ಪ ಕಾಂಗ್ರೆಸ್ನವ್ರು ಒಂಚೂರು ದೊಡ್ಡ ಮನಸ್ಸು ತೋರಿಸ್ಬೇಕಾಗಿತ್ತು. ಯಾಕಂದರೆ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಲ್ಲ ಅವ್ರದ್ದು. ಹೇಳೋದಕ್ಕೊಂದು ನ್ಯಾಷನಲ್ ಪಾರ್ಟಿ, ಬಟ್ ಬಿಹಾರದಲ್ಲಿ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಹಂಗೆ ನೋಡಿದ್ರೆ ನೀವು ಲಾಸ್ಟ್ ಎಲೆಕ್ಷನ್ ಇತ್ತಲ್ಲ, ಈ ಚುನಾವಣೆಗಿಂತಲೂ ತೇಜಸ್ವಿ ಯಾದವ್ ಹವಾ ಜಾಸ್ತಿ ಆಗಿದ್ದು ಲಾಸ್ಟ್ ಎಲೆಕ್ಷನ್ನಲ್ಲಿ. ಕಾಂಗ್ರೆಸ್ ಒಂದು ಸ್ವಲ್ಪ ಗಾಡಿ ಎಳೆದಿದ್ರೆ, ಶ್ರಮ ಹಾಕಿ ಎಳೆದಿದ್ರೆ ಲಾಸ್ಟ್ ಟೈಮ್ ಅಧಿಕಾರಕ್ಕೆ ಬಂದುಬಿಟ್ಟಿರೋದು ಮಹಾಗಠಬಂಧನ್. ಲಾಸ್ಟ್ ಟೈಮ್ ಎಷ್ಟು 72 ಸೀಟ್ ತಗೊಂಡ್ರು, ಗೆದ್ದಿದ್ದು 19 ಗೆದ್ದುಬಿಟ್ರು. ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಕಡಿಮೆ ಆಗಿದ್ದು ಇಡೀ ಮಹಾಗಠಬಂಧನ ಕೊಡ್ತಾ ಬಿತ್ತು. ಈ ಸಲ ನಮಗೆ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರಿ ಅವರು. ತೇಜಸ್ವಿ ಯಾದವ್ ನಾನು ಫ್ರಂಟ್ ರನ್ನರು, ನನ್ನ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ ಅನ್ನೋ ವಾತಾವರಣ ಇದೆ. ಅಂಥದ್ರಲ್ಲಿ ನಿಮಗೆ ಯಾಕೆ ಜಾಸ್ತಿ ಕೊಡಬೇಕು ಅಂತ ತೇಜಸ್ವಿ ಯಾದವ್ ಹಠ ಹಿಡಿದ್ರು. ಅದು ಬಗೆಹರಿಲಿಲ್ಲ. ಎಲೆಕ್ಷನ್ ಡೇಟ್ ನೋಡಿದ್ರೆ ಹತ್ರ ಬರ್ತಾ ಇದೆ. ತೇಜಸ್ವಿ ಯಾದವ್ ಒಂದು ಹಂತದಲ್ಲಿ ಹೋಗಿ ದಿಲ್ಲಿಗೆ ಕೂತ್ಕೊಂಡ್ರು, ಮಾತುಕತೆ ಮಾಡಿ ಫೈನಲ್ ಮಾಡ್ಬಿಡೋಣ ಅಂತ. ತೇಜಸ್ವಿ ಯಾದವ್ ಫೋನೇ ರಿಸೀವ್ ಮಾಡಲಿಲ್ವಂತ. ಇವ್ರು ಯಾರು ಫೋನೇ ರಿಸೀವ್ ಮಾಡಲಿಲ್ಲ. ಫಸ್ಟ್ ಫೇಸ್ ಎಲೆಕ್ಷನ್ನಿನ ನಾಮಿನೇಷನ್ ಶುರು ಆಗ್ಬಿಡ್ತು. ಇವ್ರದ್ದು ಸೀಟ್ ಶೇರಿಂಗೇ ಮುಗಿದಿಲ್ಲ, ಒಂದು ಒಪ್ಪಂದಕ್ಕೆ ಬಂದಿಲ್ಲ, ಇವರು ಒಂದು ಹಂತಕ್ಕೆ ಬಂದೇ ಇಲ್ಲ ಅದು. ಆಮೇಲೆ ತಮ್ಮ ಪಾಡಿಗೆ ತಾವು ನಾಮಿನೇಷನ್ ಫೈಲ್ ಮಾಡಿದ್ರು. ಅಶೋಕ್ ಗೆಹ್ಲೋಟ್ ಬಂದೇನೋ ಒಂದು ಹೊಂದಾಣಿಕೆ ಮಾಡಿದ್ರು. ಅದು ಜನರ ಮನಸ್ಸಿನಲ್ಲಿ ಒಂದು ಸಂಶಯ ಬಿತ್ತುಬಿಡ್ತು, ಇವರೇ ಒಗ್ಗಟ್ಟಿಲ್ಲ ಅಂತ. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸ್ವಲ್ಪ ಮುಂಚೆನೇ ಅನೌನ್ಸ್ ಮಾಡಿದ್ರೆ ಏನಾಗ್ತಿತ್ತು ಅದನ್ನೂ ಡಿಲೇ ಮಾಡಿದ್ರು. ಎಲ್ಲ ಆಗಿ ಲಾಸ್ಟಿಗೆ ಏನಾಯ್ತು ನೋಡಿ, 243 ಕಾನ್ಸ್ಟಿಟ್ಯೂಯೆನ್ಸಿ ಇವ್ರದ್ದು ಟೋಟಲ್ ಬಿಹಾರದಲ್ಲಿ. ಬಟ್ ಮಹಾಗಠಬಂಧನ್ನ ಅಭ್ಯರ್ಥಿಗಳು ಎಷ್ಟು ಅಂದರೆ 255. 12 ಕ್ಷೇತ್ರದಲ್ಲಿ ಡಬಲ್ ನಾಮಿನೇಷನ್ ಮಾಡಿಬಿಟ್ಟಿದ್ರು. ಕಾಂಗ್ರೆಸ್ಸು ನಾಮಿನೇಷನ್ ಹಾಕಿದೆ, RJDನೂ ಹಾಕಿದೆ. 12 ಕಾನ್ಸ್ಟಿಟ್ಯೂಯೆನ್ಸಿ ಆಗಿಬಿಡ್ತು. ನಾಮಿನೇಷನ್ ವಾಪಸ್ ತಗೊಳ್ಳೋ ಟೈಮ್ ಬಂದಾಗ ಯಾರು ತಗೊಳ್ಳೇ ಇಲ್ಲ ಅಲ್ಲಿ ವಾಪಸ್ಸು. ಆಮೇಲೆ ಏನಂದ್ರು, ಫ್ರೆಂಡ್ಲಿ ಫೈಟ್ ನಮ್ಮದು, ಫ್ರೆಂಡ್ಲಿ ಫೈಟ್ ಅಂತ ಹೇಳೋದಕ್ಕೆ ಫ್ರೆಂಡ್ಲಿ ಫೈಟು ಸೂಯಿಸೈಡ್ ಅಲ್ಲದು. ಇನ್ನೂ ಕರೆಕ್ಟಾಗಿ ಲೆಕ್ಕ ಸಿಗಬೇಕು. ಅದು 12, ನನ್ನ ಪ್ರಕಾರ 12ರಲ್ಲಿ 10 ಕಳ್ಕೊಂಡಿರ್ತಾರೆ ಇವರು. ಆ ಫ್ರೆಂಡ್ಲಿ ಫೈಟ್ನ ಗೊಂದಲದಲ್ಲಿ 10 ಸೋತಿರ್ತಾರೆ 12ರಲ್ಲಿ. ಇದು ಮೈತ್ರಿಯಲ್ಲಿ ಆದ ಗೊಂದಲ. ಆ ಗೊಂದಲ ಜನರಿಗೆ ರಾಂಗ್ ಮೆಸೇಜಸ್ ಕಳಿಸ್ತು. ಹೋಗಲಿ, ಮತಗಳ್ಳತನ ಹೇಳ್ತಾ ಬಂದ್ರಲ್ಲ, ಅದನ್ನು ಸಸ್ಟೈನ್ ಮಾಡಬೇಕಾಗಿತ್ತು. ಇಟ್ ಈಸ್ ಅ ನರೇಷನ್ ಕ್ರಿಯೇಷನ್ ರೀ, ಅದ್ರ ಬಗ್ಗೆ ಡೌಟೇ ಬೇಡ. ಒಂದು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನ ಅದು. ಅದರಲ್ಲಿ ಏನಾದ್ರು ಲಾಜಿಕ್ ಇತ್ತಾ, ತಥ್ಯ ಇದ್ದಿದ್ದು ಸುಪ್ರೀಂ ಕೋರ್ಟಿಗೆ ಹೋಗಿರೋರು. ಈಗ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ SIR ಮಾಡ್ತೀವಿ ಅಂತ ಹೊರಟ್ರು ಎಲೆಕ್ಷನ್ ಕಮಿಷನ್ ಅವರು. ಮಾಡಿದ್ರು, ಆ ಮಾತು ಬೇರೆ. ಅದನ್ನು ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರಪ್ಪ, ಮಾಡಬೇಡಿ SIRನ ಅಂತ. ಎಲೆಕ್ಷನ್ ಕಮಿಷನ್ ಬಂದು ತನ್ನ ವಾದ ಮಂಡನೆ ಮಾಡ್ತು. ಫೈನಲಿ ಎಲ್ಲಿಗೆ ಬಂತು ಅಂದರೆ, ಆಧಾರ್ ಕಾರ್ಡನ್ನು ಪೌರತ್ವದ ದಾಖಲೆಯಾಗಿ ಸ್ವೀಕರಿಸಬಾರ್ದು, ಅಲ್ಲಿಗೆ ಬಂದು ನಿಂತು. ಎಲೆಕ್ಷನ್ ಕಮಿಷನ್ನು ನೋಡಿ 67 ಲಕ್ಷ ನಕಲಿ ಮತದಾರರಿದ್ದಾರೆ ಇಲ್ಲಿ ಅಂತ ಹೇಳಿ ಡಿಲೀಟ್ ಮಾಡಿಸಿದ್ರು. ಇವತ್ತು ಯಾರೋ ಮಾತಾಡ್ತಿದ್ದಾರೆ ಕರ್ನಾಟಕದ ನಾಯಕರುಗಳು, ಆ 67 ಲಕ್ಷ ಮತದಾರರು ಡಿಲೀಟ್ ಆಗಿರದೇ ಹೋಗಿದ್ರೆ ನಾವು ಚುನಾವಣೆ ಗೆದ್ದು ಬಿಡ್ತಿದ್ವಿ ಅಂತ. ಬಟ್ 67 ಲಕ್ಷ ಮತದಾರರು ಡಿಲೀಟ್ ಆದ್ರಲ್ಲ, ಅವರ ಪೈಕಿ ಒಬ್ಬ ನಿಜವಾದ ಮತದಾರ ಡಿಲೀಟ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಲಿಲ್ಲ ಒಬ್ಬರು. ಒಬ್ಬ ನೋಡ್ರಿ ಇಲ್ಲಿ ಇದಾನೆ ಮತದಾರ, ಆತ ಪಕ್ಕಾ ಭಾರತೀಯ, ಆತನ ದಾಖಲೆಗಳು ಇಲ್ಲಿದ್ದಾವೆ, ಆದರೂ ಡಿಲೀಟ್ ಮಾಡಿದಿರಿ ಅಂತ ಒಂದು ಕಂಪ್ಲೇಂಟ್ ಆಗಲಿಲ್ಲ. SIR ವಾಸ್ ಸಕ್ಸಸ್ಫುಲ್. 10% ವೋಟಿಂಗ್ ಯಾಕೆ ಜಾಸ್ತಿ ಆಯ್ತು ಅಂದರೆ SIR ಮಾಡಿದ್ದಕ್ಕಾಯ್ತದು.
ಇದೆಲ್ಲ ಜನರ ಮನಸ್ಸಿನಲ್ಲಿ ಇದೆಲ್ಲ ಮತಗಳತನ ಅನ್ನೋದೇನೋ ಫೇಕ್ ನರೇಟಿವ್ ಅನ್ನೋ ರೀತಿ ಹುಟ್ಟಾಕ್ಬಿಡ್ತು. ಇನ್ನೊಂದು ಕಡೆ ಬಿ ಜೆ ಪಿಯವ್ರದ್ದು ಆರಂಭದಲ್ಲಿ ಚಿರಾಗ್ ಪಾಸ್ವಾನ್ ಒಂಚೂರು ಹಠ ಹಿಡಿದು 29 ಕ್ಷೇತ್ರ ತಗೊಂಡ್ರು. ಬಟ್ ರಿಸಲ್ಟ್ ನೋಡಿ, 29ರಲ್ಲಿ 19 ಗೆದ್ದಿದ್ದಾರೆ. ಲುಕ್ ಅಟ್ ದಟ್ ಸ್ಟ್ರೈಕ್ ರೇಟ್ ಐಸೆ. 29 ತಗೊಂಡು 19 ಗೆದ್ದಿದ್ದಾರೆ ಚಿರಾಗ್ ಪಾಸ್ವಾನ್. ಆ ಮನುಷ್ಯಂದು ಬರೆದಿಡಬೇಕಾದಂಥ ಫೈಟ್ ಅದು. ಲಾಸ್ಟ್ ಎಲೆಕ್ಷನ್ NDAದಲ್ಲಿ ಇರಲಿಲ್ಲ ಚಿರಾಗ್ ಪಾಸ್ವಾನ್ 2020. ಲಾಸ್ಟ್ ಎಲೆಕ್ಷನ್ನಲ್ಲಿ 2020 ಎಲೆಕ್ಷನ್ ಪೀಕಲ್ಲಿದ್ದಾಗಲೇ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ್ರು. ಬಿಹಾರದ ದೊಡ್ಡ ದಲಿತ ನಾಯಕ. ತಂದೆಯ ಸಾವಿನ ಅನುಕಂಪ ಕೂಡ ಸಿಗಲಿಲ್ಲ ಚಿರಾಗ್ ಪಾಸ್ವಾನ್ಗೆ. ಬಟ್ 2020 ಎಲೆಕ್ಷನ್ನಲ್ಲಿ ಚಿರಾಗ್ ಪಾಸ್ವಾನ್ ಏಕೈಕ ಗುರಿ ನಿತೀಶ್ ಕುಮಾರರ JDU ಸೋಲ್ಸೋದಾಗಿತ್ತು. JDU ಎಲ್ಲೆಲ್ಲಿ ನಿಂತಿದೆ ಅಲ್ಲೆಲ್ಲ ಹೋಗಿ ಕ್ಯಾಂಡಿಡೇಟ್ ಹಾಕೋದು, ವೋಟ್ ಹೊಡೆಯೋದಕ್ಕೆ. 21 ಕ್ಷೇತ್ರದಲ್ಲಿ ನೇರವಾಗಿ JDUನ ಸೋಲಿಗೆ ಕಾರಣರಾದರು. ನೇರವಾಗಿ JDU ಸೋಲಿಗೆ ಕಾರಣ ಅಂದರೆ ಇನ್ನೊಂದು 3,000 ತಗೊಂಡ್ರೆ JDU ಕ್ಯಾಂಡಿಡೇಟ್ ಗೆದ್ದು ಬಿಡ್ತಾರೆ ಅಂದ್ರೆ 4,500 ಇವರೇ ತಗೊಂಡ್ಬಿಡೋದು ಓಟು. ಹಂಗೆ ಮಾಡಿ JDUನ ಸೋಲಿಸ್ಬಿಟ್ರು ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದು ಒಂದೇ. ಲೋಕ ಜನಶಕ್ತಿ ಪಕ್ಷ ಒಂದೇ ಸ್ಥಾನ ಗೆಲ್ತು. ಈ ಸಲ 19ಕ್ಕೆ ಬಂದಿದ್ದಾರೆ. ನಿಂತಿದ್ದೆ 29. ಲಾಸ್ಟ್ ಟೈಮ್ ಭಾಳ ಜಾಸ್ತಿ ನಿಂತಿದ್ರು. ಇದೆಲ್ಲ ಅಂದರೆ ಆರಂಭದಲ್ಲಿ ಚಿರಾಗ್ ಪಾಸ್ವಾನ್ ಒಂಚೂರು ಹಠ ಹಿಡಿದು ಗಲಾಟೆ ಮಾಡಿ 29 ಕ್ಷೇತ್ರ ತಗೊಂಡ್ರು. ಆಮೇಲೆ ಎಲ್ಲಿ ತನಕ ಬಂದುಬಿಟ್ರು ಅಂದರೆ ನರೇಂದ್ರ ಮೋದಿ ಅವರು ರಾಮ ಆದರೆ ನಾನು ಹನುಮಂತ ಅಂತ ಮಾತಾಡೋ ಲೆವೆಲಿಗೆ ಬಂದುಬಿಟ್ರು ಚಿರಾಗ್ ಪಾಸ್ವಾನ್. ಮೈತ್ರಿಯಲ್ಲಿ ಗೊಂದಲ ಇರಲಿಲ್ಲ. ಜತಿನ್ ರಾಮ್ ಮಾಂಜಿ ಪಕ್ಷ ಆಗಲಿ, HIM ಅಂತ ಹಿಂದೂಸ್ತಾನ್ ಆವಾಮಿ ಮೋರ್ಚಾ, ಅಲ್ಲಿ ಗೊಂದಲ ಇರಲಿಲ್ಲ ಮೈತ್ರಿಯಲ್ಲಿ. ಚಿರಾಗ್ ಪಾಸ್ವಾನ್ ಇವರ ಮೈತ್ರಿಕೂಟಕ್ಕೆ ಬರ್ತಾ ಇದ್ದಂತೆ, ಇದು ಪ್ಯೂರ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೇಳ್ಬೇಕಂದ್ರೆ 6% ವೋಟ್ ತಗೊಂಡ್ಬಂದರು. ಆ ಮುಖೇಶ್ ಸಹಾನಿ ಲಾಸ್ಟ್ ಎಲೆಕ್ಷನ್ ಇವ್ರ ಜೊತೆಗಿದ್ರು, NDA ಜೊತೆಗೆ ಮಿನಿಸ್ಟ್ರು. ಅವರು ಮೀನುಗಾರ ಕಮ್ಯುನಿಟಿ, ಮಲ್ಹಾರ್ ಅಂತ ಕರೀತಾರೆ. NDA ಬಿಟ್ಟು ಮಹಾಗಠಬಂಧನಕ್ಕೆ ಹೋದರು. ಮುಖೇಶ್ ಸಹಾನಿಯನ್ನು ಗೆದ್ದರೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮಹಾಗಠಬಂಧನ್ ಅವರು ಅನೌನ್ಸ್ ಮಾಡಿದ್ರು. ಮುಖೇಶ್ ಸಹಾನಿ 2-3% ವೋಟ್ ಇವರಿಂದ ತಗೊಂಡು ಹೋದರು ಅಂತ. ರಿಸಲ್ಟ್ನಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ, ಅದು ತಗೊಂಡೇ ಹೋಗಿಲ್ವೇನೋ ಓಟು ಅನ್ನಿಸ್ತಾ ಇದೆ. ತಾತ್ಪರ್ಯ ಇಷ್ಟೇ, ಮಹಾಗಠಬಂಧನ್ ಇನ್ನಷ್ಟು ನೀಟಾಗಿ ಶಿಸ್ತುಬದ್ಧವಾಗಿ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಸೀಟ್ ಶೇರಿಂಗ್ ಮಾಡಿಕೊಳ್ಳಬಹುದಾಗಿತ್ತು, ಮಾಡ್ಕೊಳ್ಳಿಲ್ಲ. ಅದನ್ನು NDAದವರು ನೀಟಾಗಿ ಮಾಡ್ಕೊಂಡ್ರು. ಈಗ ಗೆದ್ದಿದ್ದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. NDA ಸೋತಿದ್ರು ಇವ್ರ ಗೊಂದಲಗಳನ್ನು ಇವ್ರು ಹೇಳ್ತಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.